ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಪರಿಣಾಮ ಕೆಆರ್ಎಸ್ ಕಬಿನಿಗೆ ಬಂದಿದೆ. ಈಗ ಒಂದು ದೃಶ್ಯ ತೋರಿಸ್ತೀನಿ. ಬೆಂಗಳೂರಿನಿಂದ ಮೈಸೂರಿಗೆ ಹಳೆ ರಸ್ತೆಯಲ್ಲಿ ಹೋಗುವವರೆಲ್ಲರಿಗೂ ಕಣ್ಣಿಗೆ ಕಟ್ಟಬಹುದಾದ ದೃಶ್ಯ ಇದು. ಸಾಮಾನ್ಯವಾಗಿ ಶ್ರೀರಂಗಪಟ್ಟಣದ ಹತ್ರ ಹೋದಾಗ ಬಹಳ ಜನ ಕಾಯಿನ್ ಎಸೆಯೋದು ಅಥವಾ ಏನೋ ರಾಮ ಅಂತ ಬರೆದಿರೋ ಪುಸ್ತಕ ಎಸ್ಬಿಡೋದು ನದಿ ಒಳಕ್ಕೆ ಇವೆಲ್ಲ ಮಾಡ್ತಾರೆ. ಆಗ ಅಲ್ಲಿ ಗಮನಿಸಬೇಕು, ನೀವು ಎಸೀತಾ ಇದ್ದ ಡ್ಯಾಮಿಂದ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಕಡೆಯಲ್ಲಿ ಒಂದು ಹಳೇ ಬ್ರಿಡ್ಜ್ ಇದೆ, ವೆಲೆಸ್ಲಿ ಬ್ರಿಡ್ಜು. ಆ ಬ್ರಿಡ್ಜು ಈಗ ಮುಳುಗಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ವೆರಿ ರೇರ್ ಸೈಟ್ ಇದು, ಸೀನ್ ಇದು. ನೀವು ನೋಡ್ತಾ ಇದ್ದೀರಿ ವೆಲೆಸ್ಲಿ ಬ್ರಿಡ್ಜು. ಹಳೆ ಬ್ರಿಡ್ಜಿಂದ ಕಾಣುತ್ತೆ ಇದು. ಇದು ಹೊಸ ಬ್ರಿಡ್ಜ್ ಅಲ್ಲ, ಮತ್ತು ಅತಿ ಹೊಸದಾದ ಈಗ ಹೆದ್ದಾರಿ ಮಾಡಿದಾರಲ್ಲ ಆ ಬ್ರಿಡ್ಜ್ ಅಲ್ಲ ಇದು. ಇದು ಹಳೆ ಬ್ರಿಡ್ಜು ಮುಳುಗಿಬಿಟ್ಟಿದೆ. ಈಗ ಮುಳುಗಿದೆ, ಹೆಚ್ಚು ಕಡಿಮೆ ಮುಳುಗೋಗ್ಬಿಟ್ಟಿದೆ. ಇನ್ನೇನು ಬಾಕಿ ಇದ್ದಂಗಿಲ್ಲ ಅಲ್ಲಿ. ಆ ದೃಶ್ಯವನ್ನು ತೋರಿಸು. ಕೆ ಆರ್ ಎಸ್ ಅಲ್ಲಿ ಇದಕ್ಕೆ ಕಾರಣ 1,72,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಬಿಟ್ಟಿದ್ದಾರೆ. ನಾಳೆಗೆ ಸುಮಾರು 2 ಲಕ್ಷ ಬಿಡಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಕೇಳ್ಕೊಂಡಿರೋ ಪ್ರಕಾರದಲ್ಲಿ, ಇಫ್ ಐ ಆಮ್ ರೈಟ್, ನಾನು ಸರಿ ಇದ್ದರೆ, ಕೆ ಆರ್ ಎಸ್ ಅಲ್ಲಿ ಇಲ್ಲಿವರೆಗೆ 2,15,000 ಕ್ಯೂಸೆಕ್ ಬಿಟ್ಟಿರೋದೇ ಅತಿ ಹೆಚ್ಚು ಅಂತ ಹೇಳ್ತಾರೆ ಇಲ್ಲಿವರೆಗೆ. ನಂಗೆ ಸರಿ ಇದ್ದರೆ ಬಂದಿರೋ ಮಾಹಿತಿ 2,15,000 20,000 ಬಿಟ್ಟಿರೋದೇ ಜಾಸ್ತಿ, ಅತಿ ಅಂತ ಹೇಳ್ತಾರೆ. ಪ್ಲಸ್ ಕೆ ಆರ್ ಎಸ್ನಿಂದ 3.5 ಲಕ್ಷ ಕ್ಯೂಸೆಕ್ವರೆಗೂ ನೀರನ್ನು ಬಿಡಬಹುದು ಅಂತ ಹೇಳ್ತಾರೆ ತಜ್ಞರು. ಅಲ್ಲಿವರೆಗೂ ಬಿಡಬಹುದು ನಾವು ಅಂತ. ಅದು ದಾಟಿದ್ರೆ ಏನು ಸಾರ್ ಅಂದರೆ ಡ್ಯಾಮ್ ಮೇಲೆ ಹೋಗತ್ತೆ ನೀರು ಅಂತ ಅಷ್ಟೇ. ಅದು ಕತೆ ಆವಾಗ ಅಲ್ಲ, ನನಗೆ ಇರಬೇಕದು ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆ ಕಡೆ ಕಬಿನಿಯಿಂದ ಕೂಡ ಒಂದು 50,000-60,000 ಬಿಡ್ತಾ ಇದ್ದಾರೆ. ಹಾಗಾಗಿ ಅಲ್ಲೂ ಕೆಳಗಡೆ ಬರ್ತಿದ್ದಂಗೆ ನಂಜನಗೂಡು ಈ ಭಾಗಗಳಲ್ಲೆಲ್ಲ ವಿಪರೀತವಾದ ಫ್ಲಡ್ಸು ಸ್ಟಾರ್ಟ್ ಆಗೋಗಿದೆ, ಪ್ರಾಬ್ಲಮ್ ಆಗಿದೆ. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು 3-4 ಅಡಿ ನೀರು ಬಂದು ನಿಂತುಬಿಟ್ಟಿದೆ. ಹಾಗಾಗಿ ಅದನ್ನು ಬಂದ್ ಮಾಡ್ತಾ ಇದ್ದಾರೆ, ರೋಡನ್ನು ಯಾರೋ ಹೋಗಿ ಕೂಡದಲ್ಲಿಗೆ ಅಂತ. ಮೆಟ್ಟೂರು ಡ್ಯಾಮ್ ಫುಲ್ ಆಗಿದೆ. ಫುಲ್ ಆಗಿದೆ, ಇನ್ನೇನಾಗುತ್ತೆ, 2 ಮೆಟ್ಟೂರು ಡ್ಯಾಮ್ ಫುಲ್ ಆಗಬೇಕೀಗ ನಮ್ಮ ಪ್ರಕಾರದಲ್ಲಿ. ಎಸ್, ನೆಕ್ಸ್ಟ್. ಇನ್ನು ಕೇರಳದ ಜೊತೆಗೆ ರಾಜ್ಯದ ಕರಾವಳಿ ಭಾಗದಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿದೆ, ತಗ್ಗು ಪ್ರದೇಶಗಳನ್ನು ಆವರಿಸ್ತಾ ಇದೆ. ಬಂಟ್ವಾಳದ ಬಡ್ಡಕಟ್ಟೆಯಲ್ಲಿ ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಬಂಟ್ವಾಳದ ಜಕ್ರಿಬೆಟ್ಟು ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳ ಸಂಗಮವಾಗಿದೆ. ಉಪ್ಪಿನಂಗಡಿಯ ತಗ್ಗು ಪ್ರದೇಶಗಳಿಗೂ ಕೂಡ ನದಿ ನೀರು ನುಗ್ಗಿದೆ. ಬಂಟ್ವಾಳದ ಅಂಚಿಕಟ್ಟೆ ಬಳಿ ಭಾರಿ ಮಳೆ ಕಾರಣ ಬ್ಯಾರಿಕೇಡ್ ಗಮನಿಸದೆ ಕಾರೊಂದು ಪಲ್ಟಿಯಾಗ್ಬಿಟ್ಟಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿತ್ತು. ನೆರೆಪೀಡಿತ ಪ್ರದೇಶಗಳಲ್ಲಿ ವಿಪಕ್ಷ ನಾಯಕ ಅಶೋಕ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶಿರೂರು ಗುಡ್ಡ ಕುಸಿತ ದುರಂತ ನಡೆದ 15 ದಿನಗಳ ಬಳಿಕ ಅಂಕೋಲಾ ಕುಮಟಾ ಹೈವೇ ಸಂಚಾರ ಮುಕ್ತವಾಗಿದೆ. ಉಡುಪಿಯ ಪಡುಬಿದ್ರೆಯಲ್ಲಿ ಕಡಲಿನ ಅಬ್ಬರಕ್ಕೆ ಬೀಚ್ ರೋಡ್ ಅರ್ಧದಷ್ಟು ಕೊಚ್ಚಿ ಹೋಗಿದೆ. ಮೀನುಗಾರಿಕಾ ಶೆಡ್, ತೆಂಗಿನ ಮರಗಳು ಸಮುದ್ರ ಪಾಲಾಗಿದೆ. ಜನ ಓಡಾಡೋದಕ್ಕೆ ಕಷ್ಟವಾಗಿದೆ.